ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದಿರ್ ನಷ್ಟಪ್ರಾಯುಷ ಭದ್ರಶ್ ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿ ಶುಭಂ ಕರೋತಿ ವಾಚಾಲ ಭಂಗುಂ ಲಂಘಾಯತೆ ಹಿರಮ್ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಗ್ನಶಲಾಕಯ ಚಕ್ಷುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಬುಧರ ಶ್ರೀಮತಿ ಜಯಪತಾಕ ಸ್ವಾಮಿ ದಿನ ನಮೋ ಆಚಾರ್ಯ ನಿತ್ಯರವನ ಗೌರವತಂ ತಾಯಿ ನಕರಕರಾಮ ದಾರಿಣಿ ನಮ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಬುಧರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾತಿ ದೇಶಧಾರಿಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀಮದ್ ಭಾಗವತಂ 8th ಕ್ಯಾಂಟೋ 7th ಚಾಪ್ಟರ್. ಸೊ ಶಿವ ವಿಷ ಕುಡಿದುಬಿಟ್ಟು ಈ ಪ್ರಪಂಚನ ಯಾವ ತರ ರಕ್ಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಈ ಅಧ್ಯಾಯಲ್ಲಿ ನೋಡಬೇಕು. ಸೊ ಈ ಅಧ್ಯಾಯಲ್ಲಿ ಪೂರ್ತಿ 47 ಶ್ಲೋಕಗಳಿದೆ. ಸೊ ಎಷ್ಟು ಶ್ಲೋಕಗಳಾಗುತ್ತೋ ಅಷ್ಟು ನೋಡೋಣ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಏನ್ ನೋಡಿದೀವಿ, ಈ ತರ ಭಗವಂತ ಮಂದಾರ ಪರ್ವತ ಎತ್ತುತ್ತಾರೆ ಅವರು. ಯಾಕಂದ್ರೆ ಅದು ಆ ಪರ್ವದ ಕೆಳಗೆ ಎಲ್ಲರೂ ಸಿಕ್ಕಾಕೊಂಡ್ ಬಿಟ್ಟಿದ್ದಾರೆ. ಯಾಕಂದ್ರೆ ಆ ಪರ್ವತ ಪೂರ್ತಿ ಚಿನ್ನದಿಂದ ಮಾಡಿದ ಪರ್ವತ ಅದು. ಓಕೆ. ಸೊ ಈ ಮಂದಾರ ಪರ್ವತ ಚಿನ್ನದಿಂದ ಮಾಡಿದವರಿಂದು ಅದು ಎತ್ತಕ್ಕೆ ಆಗಲ್ಲ. ಆ ದೇವರುಗಳು ಅಸುರರುಗಳು ಎಲ್ಲ ಅದು ಆ ಪರ್ವತ ಕೆಳಗೆ ಏನು ತಿರೋಗ್ಬಿಡ್ತಾರೆ. ಕೆಲವರು ಕೈ ಕಾಲು ಹೋಗ್ಬಿಟ್ಟಿದೆ. ಸೊ ಈ ತರ ಜಾಸ್ತಿ ಪ್ರಾಬ್ಲಮ್ ಆಯ್ತು. ಸೊ ಅವಾಗ ದೇವರುಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಭಗವಂತ ಬಂದು ಒಂದು ಕೈಯಿಂದ ಮಂದಾರ ಪರ್ವತ ಎತ್ಬಿಟ್ಟಿದ್ದಾರೆ. ಮತ್ತೆ ಒಂದು ಕೈಯಿಂದ ಇಲ್ಲಿ ಯಾರೆಲ್ಲ ತೀರೋಗಿದ್ದಾರೆ, ಯಾರಕ್ಕೆಲ್ಲ ಏಟು ಬಿದ್ದಿದೋ ಎಲ್ಲರಿಗೂ ಪ್ರಾಣ ಕೊಟ್ಟು ಎಲ್ಲರಿಗೂ ಸರಿ ಮಾಡಿ ಅವರನ್ನೇ ಒಂದು ಕೈಲಿ ಎತ್ಕೊಂಡ್ಬಿಟ್ಟಿದ್ದಾರಂತೆ. ನೋಡಿ, ಭಗವಂತ ಒಂದು ಕ್ಷಣಲ್ಲಿ ಎಲ್ಲರಿಗೂ ಪ್ರಾಣವೂ ಕೊಟ್ಟು ಅವ್ರನ್ನೇ ಎತ್ಕೊಂಡು ಬಿಟ್ಟಿದ್ದಾರೆ. ಅವ್ರಿಗೂ ಅದೇ ತರ ಯಾರ್ಯಾರಿಗೂ ಏನೇನು ನೋವು ಬಂದಿದೆಯೋ, ಕೈ ಕಾಲು ಮುರಿದೋಗಿರುತ್ತೆ, ಎಲುಬು ಮುರಿದೋಗಿರುತ್ತೆ, ಸೊ ಅದೆಲ್ಲ ವಾಸಿ ಮಾಡಿ ಎತ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಎಲ್ಲಾನು ಎತ್ಕೊಂಡ್ಬಿಟ್ಟು ಗರುಡನ ಮೇಲ್ಗಡೆ ಹೋಗ್ತಾ ಇದ್ದಾರೆ. ನೋಡಿ, ಇವಾಗ ಭಗವಂತ ಗರುಡ ಮೇಲ್ಗಡೆ ಆ ಮಂದಾರ ಪರ್ವತ ಇಟ್ಕೊಂಡು ಮತ್ತೆ ದೇವರುಗಳು ಅಸುರರುಗಳು ಎಲ್ಲರನ್ನ ಎತ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಎಲ್ಲಿ? ಅಲ್ಲಿ ಹಾಳಿನ ಸಮುದ್ರಕ್ಕೆ. ಓಕೆ. ಸೊ ಆ ತರ ಹೋಗಿ ಅಲ್ಲಿ ಅವ್ರಿಗೂ ಎಲ್ಲ ಮಂದಾರ ಪರ್ವತನೇ ಇಟ್ಬಿಟ್ಟು ಮತ್ತೆ ಇವ್ರನ್ನೆಲ್ಲ ಕೆಳಗೆ ಬಿಟ್ಬಿಡ್ತಾರೆ. ಸೊ ಕೆಳಗೆ ಬಿಟ್ಬಿಟ್ಟು ಅಲ್ಲಿಂದ ಭಗವಂತ ಹೋಗ್ಬಿಡ್ತಾರೆ. ಸೊ ಇವಾಗ ಈ ಅಧ್ಯಾಯಲ್ಲಿ ಏನಾಗುತ್ತೆ, ಭಗವಂತ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಮತ್ತೆ ಏನಾಗುತ್ತೆ ನೋಡೋಣ. ಸೊ ಶುಭದೇವರು ಹೇಳ್ತಾ ಇದ್ದಾರೆ, ಓ ಪರೀಕ್ಷಿತ್ ಮಹಾರಾಜ್, ಇಲ್ಲಿ ದೇವರುಗಳು ಅಸುರರುಗಳು ಇಬ್ಬರು ಸೇರಿ ಅಮೃತ ಸಿಕ್ಕಬೇಕು ಅವರು ಚಿಲಕಿಸಬೇಕು ಯೋಚನೆ ಮಾಡಿದ್ದಾರೆ. ಆದ್ರೆ ಅಮೃತ ಸಿಕ್ಕುವಾಗ ಇಬ್ಬರು ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಇಬ್ರು ಈಕ್ವಲ್ ಆಗಿ ತಗೋಬೇಕು. ಸೊ ಇವಾಗ ಮಂದಾರ ಪರ್ವತ ಭಗವಂತ ತಗೊಂಡ್ ಬಂದು ಅಲ್ಲಿ ಇಟ್ಬಿಟ್ಟಿದ್ದಾರೆ. ಮತ್ತೆ ಅದಕ್ಕೂ ಆ ದಾರ ಹಗ್ಗ ತರ ಏನು ಆ ವಾಸುಗಿ ಅದು, ಸೊ ಅವರ ಹತ್ರ ಬೇಡ್ಕೊಂಡು ಅವರು ಬಂದ್ಬಿಟ್ಟಿದ್ದಾರೆ. ಇವಾಗ ಚಿಲ್ಕಿಸ್ಬೇಕಂದ್ರೆ ಯಾರು ಯಾವ ಸೈಡು ಇಟ್ಕೊಳ್ಳೋದು. ಯಾಕಂದ್ರೆ ಇವಾಗ ಹಾವುಕ್ಕೂ 2 ಸೈಡ್ ಇದೆ ಅಲ್ವಾ. ಸೊ ತಲಭಾಗ ಮತ್ತೆ ಬಾಲು ಇರೋ ಜಾಗ ಅಲ್ವಾ. ಸೊ ಈ ತರ 2 ಸೈಡ್ ಇದೆ, ಯಾರು ಎಲ್ಲಿ ಇಟ್ಕೊಂಡು ಚಿಲುಕಿಸೋದು. ಸೊ ಫಸ್ಟ್ ಏನ್ ಮಾಡ್ತಾರೆ, ಭಗವಂತ ದೇವರುಗಳ ಜೊತೆ ಅಲ್ಲಿ ತಲೆ ಇರೋ ಆ ವಾಸುಗಿಗೂ ತಲೆ ಇರೋ ಸೈಡು ಹೋಗ್ಬಿಡ್ತಾರಂತೆ. ಹೋಗಿ ಅಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಡ್ತಾರೆ.
ಸೊ ಅವಾಗ ದೇವರುಗಳು ನೋಡ್ತಾರೆ, ಓ ಬಾಲಿರೋ ಸೈಡು ಅದು ಗಲೀಜು ಜಾಗ, ಅದು ಟಾಯ್ಲೆಟ್ ಹೋಗೋ ಜಾಗ. ಸೊ ಆ ಜಾಗಲ್ಲಿ ನಾವ್ ಯಾಕೆ ಇಟ್ಕೋಬೇಕು? ಆ ತರ ಯೋಚನೆ ಮಾಡ್ತಾರೆ ಅವರು. ಯಾರು? ಅಸುರರುಗಳು. ಅದು ಬಂದು ಅಮಂಗಲವಾದ ಜಾಗ, ನಾವು ಬಾಲ್ ಇಟ್ಕೊಳ್ಳಕ್ಕಾಗಲ್ಲಪ್ಪ. ಅಸುರರುಗಳು ಹೇಳ್ತಾರೆ, ನಾವಿಲ್ಲಿ ಇಟ್ಕೊಳ್ಳಕ್ಕಾಗಲ್ಲ, ನಮಗೂ ಮಂಗಳವಾಗಿ ಇರೋ ಆ ತಲೆ ಇರೋದು ಶ್ರೇಷ್ಠ. ಸೊ ಆ ಜಾಗವೇ ನಮ್ಗೆ ಬೇಕು. ಬಾಲು ಜಾಗ ನಾವು ಮುಟ್ಟಕ್ಕಾಗಲ್ಲ, ನಾವು ತಲೆ ಜಾಗ ಮುಟ್ತೀವಿ. ಸೊ ಆ ಥರ ಅವ್ರು ಅನ್ಕೊಂಡ್ಬಿಡ್ತಾರೆ. ಸೊ ಮತ್ತೆ ದೇವೋತ್ತಮ ಪರಮ ಪುರುಷ ಆಗಲಿ ದೇವರುಗಳಾಗಲಿ ಎಲ್ಲ ಆ ತಲೆ ಭಾಗ ಇಂದು ಮತ್ತೆ ಈ ಸೈಡ್ ಬಂದ್ಬಿಡ್ತಾರೆ. ಎಲ್ಲಿ? ಬಾಳಿರೋ ಆ ಸೈಡ್ ಬಂದ್ಬಿಡ್ತಾರೆ. ಸೊ ಹಸುರುಗಳೆಲ್ಲ ತಲೆಭಾಗಕ್ಕೆ ಹೋಗ್ಬಿಡ್ತಾರೆ. ಅಲ್ಲಿ ಹೋಗಿ ಇವಾಗ ಚಿಲುಕಿಸ್ತಾರೆ. ಆದರೆ ಏನಾಗುತ್ತೆ, ಆ ಮಂದಾರ ಆ ಪರ್ವತ ಏನಾಗುತ್ತೆ, ಅದಕ್ಕೆ ಒಳಗೆ ಹೋಗ್ತಾ ಇದೆ. ಯಾಕಂದ್ರೆ ಅದು ಗೋಲ್ಡನ್ ಮೌಂಟೇನ್ ಅಲ್ವಾ, ಚಿನ್ನದ ಬೆಟ್ಟ. ಅದು ವೆಯ್ಟ್ ಜಾಸ್ತಿ ಇದೆ. ಅದು ನೀರ್ ಮೇಲ್ಗಡೆ ಏನಾದ್ರು ಇಟ್ಕೊಂಡಿದ್ರೆ ಅದು ಮೇಲ್ಗಡೆ ನಿಲ್ಲುತ್ತೆ, ಇಲ್ಲಂದ್ರೆ ನೀರ್ ಒಳಗಡೆ ಹೋಗುತ್ತಲ್ವಾ, ಹಾಲಿನ ಸಮುದ್ರ ಒಳಗಡೆ ಹೋಗ್ತಾ ಇರುತ್ತೆ. ಇದೇನಪ್ಪ ಇದು ಒಳಗಡೆ ಹೋಗ್ತಾ ಇದೆ, ಮತ್ತೆ ಇದು ಇಟ್ಕೊಂಡು ಎಲ್ಲಿ ಚಿಲುಕಿಸೋದು, ಮತ್ತೆ ಏನ್ ಮಾಡೋದು ಯೋಚನೆ ಮಾಡ್ತಾರೆ. ಆಕ್ಚುಲಿ ಇವಾಗ ನೋಡಿದರೆ ಈ ದೇವರುಗಳಾಗಲಿ ಅಸುರರುಗಳಾಗಲಿ ಎಲ್ಲರೂ ಕಶ್ಯಪರ ಮಕ್ಕಳೇ, ಅತಿಥಿ ಮಕ್ಕಳು ತಿಥಿ ಮಕ್ಕಳು ಅಲ್ವಾ. ಸೊ ಆ ತರ ಕಶ್ಯಪರ ಮಕ್ಕಳೇ ಎಲ್ಲರೂ. ಆದ್ರೆ ಇಬ್ಬರಿಗೂ ಅಮೃತ ಬೇಕು, ಈ ತರ ಇಬ್ಬರು ಚಿಲಿಕೋಸೋಣ ಅಂತ ಅನ್ಕೊಂಡಿದ್ದಾರೆ. ಸೊ ಈ ತರ ಮಂದಾರ ಪರ್ವತ ಅಲ್ಲಿ ಹಾಲಿನ ಸಮುದ್ರ ಅಲ್ಲಿ ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ಒಂದು ಕಟ್ಟೆ ಕೋಳು ತರ ಇರುತ್ತೆ ಮಂದಾರ ಪರ್ವತ, ವೆಯ್ಟು. ಮತ್ತೆ ಚಿಲಿಕಿಸಕ್ಕೆ ಬೇಸ್ ಬೇಕಲ್ವಾ, ಅದಾವುದು ಕಡಕೋಳು ಯಾವ ತರ ಇರುತ್ತೆ, ನೀವು ಚಿಲಿಕಿಸಿದ್ರೆ ಮಜ್ಜಿಗೆ ಸಿಲುಕಿಸಿದ್ರೆ ಏನಾಗುತ್ತೆ, ಮೊಸರು ಚಿಲಿಕಿಸಿದ್ರೆ ಬೆನ್ನ ಬರುತ್ತೆ ಅಲ್ವಾ. ಸೊ ಆ ತರ ಚಿಲಿಕಿಸಕ್ಕೆ ಬೇಸ್ ಬೇಕಾಗುತ್ತೆ. ಇದು ಕಡಕೋಳು ತರ ಇರ್ಬೇಕಲ್ವಾ. ಸೊ ಅದಕ್ಕೆ ಯೋಚನೆ ಮಾಡ್ತಾರೆ. ಸೊ ಯೋಚನೆ ಮಾಡಿ ಮತ್ತೆ, ಯಾಕಂದ್ರೆ ನೀರೊಳಗಡೆ ಹೋಗ್ತಾ ಇದೆ, ಏನ್ ಮಾಡೋದು. ಮತ್ತೆ ದೇವರುಗಳು ಮತ್ತೆ ಭಗವಂತನ, ಎಲ್ಲರಿಗೂ ಬೇಜಾರಾಗ್ತಾ ಇದೆ. ಮತ್ತೆ ಅವರು ಭಗವಂತ ಹತ್ರ ಮತ್ತೆ ಕೇಳ್ತಾರೆ, ಸ್ವಾಮಿ ನಿಮ್ನ ಬಿಟ್ಟಿದ್ರೆ ಮತ್ತೆ ನಮ್ನ ಯಾರು ರಕ್ಷಣೆ ಮಾಡ್ತಾರೆ ಸ್ವಾಮಿ, ದಯವಿಟ್ಟು ನೀವೇ ಇಲ್ಲಿ ಬಂದು ಈ ಕಡ್ಕೊಳ್ಳಾಗ ಬೇಸ್ ಆ ತರ ಇರಿ. ಇದು ಮಂದಾರ ಪರ್ವತ ಒಂದು ಕೋಳು ತರ ಇರುತ್ತೆ, ಕೆಳಗೆ ಇರೋ ಬೇಸ್ಗೆ ಬೇಕಲ್ವಾ ಸ್ವಾಮಿ, ನೀವೇ ಏನಾದ್ರು ಮಾಡಿ. ಸೊ ಅವಾಗ ಭಗವಂತ ಅಜಿತರು ಏನ್ ಮಾಡ್ತಾರಂತೆ, ಒಂದು ಬ್ರಹ್ಮಾಂಡವಾಹ ಒಂದು ಟಾರ್ಟಾಯ್ಸ್ ಆಮೆ ತರ ಆಗ್ತಾರೆ ನೋಡಿ. ಇದು ಕೆಳಗೆ ಆಮೆ ಇದೆ ನೋಡಿ ಇಲ್ವಾ. ಸೊ ಆ ತರ ಒಂದು ದೊಡ್ಡ ರೂಪ ಭಗವಂತ ತಗೊಳ್ತಾರೆ. ಸೊ ಇವಾಗ ನೋಡಿ ಭಗವಂತ ಯಾವ ತರ ಇದ್ದಾರೆ. ಭಗವಂತ ಆಮೆ ತರ ಇರುವಾಗ ಅಲಂಕಾರವಾಗಿದ್ದಾರಲ್ವಾ. ಇಲ್ಲಿದೆ ನೋಡಿ ಮಾತಾಜಿ. ಭಗವಂತ ಬಂದು ಈ ತರ ಕೂರ್ಮ ಅವತಾರ ತಗೊಳ್ತಾರೆ. ಭಗವಂತ ಯಾವ ಅವತಾರ ತಗೊಳ್ಳಿ, ವರಾಹ ಅವತಾರ ತಗೊಳ್ಳಿ, ನರಸಿಂಹ ಅವತಾರ ತಗೊಳ್ಳಿ, ಕೂರ್ಮ ಅವತಾರ, ಏನ್ ಅವತಾರ ತಗೊಳ್ಳಿ, ಆದ್ರೆ ಭಗವಂತ ಯಾವ ತರ ಇದ್ದಾರೆ, ಚೆನ್ನಾಗಿದ್ದಾರೆ ಅಲ್ವಾ. ಸೊ ಆಕ್ಚುಲಿ ಭಗವಂತನ ಈ ರೂಪ ನೋಡಿ ನಾವು ಉತ್ಸಾಹದಲ್ಲಿ ಏನ್ ಮಾಡಿಬಿಟ್ಟಿದ್ದೀನಿ, ಮಾತಾಡಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಸೊ ಭಗವಂತನ ರೂಪ ಎಷ್ಟೊಂದು ಆಕರ್ಷಣವಾಗಿದೆ ನೋಡಿ, ಮತ್ತೆ ಎಷ್ಟು ಅಲಂಕಾರವಾಗಿದೆ ಅಲ್ವಾ. ಸೊ ಅದೇ ಕೇಶವತೃತ ಕೂರ್ಮ ಶರೀರ ಜಯ ಜಯ ಜಗದೀಶ ಹರೇನ್ ಹೇಳ್ತಾರಲ್ವಾ. ಸೊ ಆ ತರ ಭಗವಂತ ಯಾವ ಶರೀರ ತಗೊಳ್ಳಿ, ಆ ಶರೀರಲ್ಲಿ ಭಗವಂತ ಅಷ್ಟು ಚೆನ್ನಾಗಿದ್ದಾರೆ. ಇಲ್ಲಿ ಬಂದು ಭಗವಂತ ಕೆಳಗೆ ಆ ಕಡಕೋಳು ತರ
ಬೇಸ್ ಆಗ ಕೂತ್ಕೊಂಡಿರ್ತಾರೆ. ಸೊ ಕೂತ್ಕೊಂಡಿದ್ದ ಮೇಲ್ಗಡೆ ಇವಾಗ ಅವ್ರಿಗೂ ಮೇಲ್ಗಡೆ ಏನ್ ನೋವೇ ಆಗಿಲ್ಲ, ಯಾಕಂದ್ರೆ ಭಗವಂತ ಇರೋಳ್ಳೆ ಬಲಶಾಲಿ ಅಲ್ವಾ. ಸೊ ಇಷ್ಟು ದೊಡ್ಡ ಮಂದಾರ ಪರ್ವತ ಅವ್ರ ಮೇಲ್ಗಡೆ ಇದೆ, ಅವ್ರಿಗೆ ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಯಾರಾದ್ರೂ ನಮ್ಮನೆ ಮಸಾಜ್ ಮಾಡಿದ್ರೆ ಯಾವ ತರ ಇರುತ್ತೆ ಆ ತರ ಮಸಾಜ್ ತರ ಅನಿಸುತ್ತಂತೆ ಭಗವಂತನಿಗೂ. ಆಮೇಲೆ ರೂಪಲ್ಲಿ ಅವರು ಮಸಾಜ್ ನಡೀತಾ ಇದೆ, ಅವರು ಸಂತೋಷವಾಗಿದ್ದಾರೆ. ಆಕ್ಚುಲಿ ಈ ಮಂದಾರ ಪರ್ವತ ದೇವರುಗಳು ಅಸುರರುಗಳು ಎಲ್ಲರಿಗೂ ಇವಾಗ ಖುಷಿ ಆಯ್ತು, ಯಾಕಂದ್ರೆ ಅದ್ ಮೇಲ್ಗಡೆ ಬಂದ್ಬಿಟ್ಟಿದೆ. ಫಸ್ಟು ಆ ಹಾಲಿನ ಸಮುದ್ರ ಒಳಗಡೆ ಮುಳುಗೋಗ್ತಾ ಇತ್ತು, ಇವಾಗ ಮೇಲ್ಗಡೆ ಬಂದಿದೆ. ಸೊ ಮೇಲ್ಗಡೆ ಇವಾಗ ಕೂರ್ಮನ ಮೇಲ್ಗಡೆ ಅದು ಇದೆ, ಇವಾಗ ಚಿಲಿಕಿಸಕ್ಕೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಭಗವಂತ ಒಂದು ದೊಡ್ಡ ಬ್ರಹ್ಮಾಂಡವಾದ ಒಂದು ಆಮೆ ರೂಪ ತಗೊಂಡು ಅದ ಮೇಲ್ಗಡೆ ಇವಾಗ ಪರ್ವತ ಇರುತ್ತಲ್ವಾ. ಆಕ್ಚುಲಿ ಆ ಪರ್ವತ ಬಂದು 8 ಲಕ್ಷ ಮೈಲ್ಗಳು ಅಷ್ಟು ಉದ್ದ ಅಂತೆ, ಅಷ್ಟು ಉದ್ದಲ್ಲಿ ಆ ಪರ್ವತ ಇದೆ. ಸೊ ಇವಾಗ ದೇವರುಗಳು ಅಸುರಗಳು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಚಿಲಿಕಿಸಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗ ಇಲ್ಲಿ ಅಲ್ಲಿ ಸುತ್ತಾಡ್ತಾ ಇದೆ. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಈ ಒಂದೇ ಜಾಗದಲ್ಲಿ ನಿಲ್ಲಲ್ಲ ಈ ಪರ್ವತ. ಯಾಕಂದ್ರೆ ಇವಾಗ ಭಗವಂತ ಕೂರ್ಮ ಅವತಾರ ತಗೊಂಡು ಆಮೆ ಮೇಲ್ಗಡೆ ಯಾವ ತರ ಇರುತ್ತೆ, ಸ್ವಲ್ಪ ಹಂಪ್ ತರ ಇರುತ್ತೆ ಅಲ್ವಾ. ಅದ್ರ ಮೇಲ್ಗಡೆ ಇಷ್ಟು ದೊಡ್ಡ ಮಲೆ ಒಂದೇ ಜಾಗ ನಿಲ್ಲಕ್ಕಾಗಲ್ಲ, ಇಲ್ಲಿ ಅಲ್ಲಿ ಓಡಾಡತ್ತಂತೆ. ಮತ್ತೆ ಮೇಲ್ಗಡೆ ಯಾರಾದ್ರು ಒಂದೇ ಜಾಗದಲ್ಲಿ ಅದು ಇಟ್ಕೋಬೇಕು. ಸೊ ಭಗವಂತ ಏನ್ ಮಾಡ್ತಾರೆ, ಮತ್ತೆ ಭಗವಂತ ಅದು ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾನಂತೆ. ಎಷ್ಟು ಅವತಾರ ತಗೊಂಡಿದ್ದಾರೆ ಗೊತ್ತಾ. ಇಲ್ಲಿ ಅಜಿತರಾಗ ಅವರೇ ಇಲ್ಲಿ ಇಳಿತಾ ಇದ್ದಾರೆ ದೇವರುಗಳ ಸೈಡು, ಮತ್ತೆ ಇಲ್ಲಿ ಕೂರ್ಮವಾಗ ರೂಪ ತಗೊಂಡ್ಬಿಟ್ಟಿದ್ದಾರೆ. ಮತ್ತೆ ಭಗವಂತ ಆ ಮಂದಾರ ಪರ್ವತ ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನಂತೆ. ಒಂದೇ ಕೈಲಿ ಅದು ಸ್ಟಾಪ್, ಒಂದೇ ಜಾಗದಲ್ಲಿ ಇರೋ ತರ ಟೈಟ್ ಆಗಿ ಇಟ್ಕೊಂಡ್ಬಿಡ್ತಾರೆ. ಸೊ ಈ ತರ ಆಕ್ಚುಲಿ ಈ ಕ್ಷೀರಸಾಗರಲ್ಲಿ ಈ ಚಿಲಿಕಿಸ್ತಾರಲ್ವಾ, ಸೊ ಈ ಹಾಲಿನ ಸಮುದ್ರದಲ್ಲಿ ಈ ತರ ಚಿಲಿಕಿಸುವಾಗನೇ ಭಗವಂತ ಇಷ್ಟು ಅವತಾರ ಒಂದೇ ಟೈಮ್ ತಗೊಂಡಿರೋದು. ಇಲ್ಲ ನೋಡಿ, ಮತ್ತೆ ಎಷ್ಟು ಅವತಾರಗಳು ಬರುತ್ತೆ ಈ ಜಾಗದಲ್ಲಿ. ಇವಾಗ ನೋಡಿ, ಇದು ನೋಡಿ 3, ಇಲ್ಲಿ ವಿಷ್ಣುವಾಗಿರ್ತಾರೆ, ಇಲ್ಲಿ ಕೂರ್ಮವಾಗಿದ್ದಾರೆ, ಮತ್ತೆ ಇಲ್ಲಿ ಮೇಲ್ಗಡೆ ಅದು ಇಟ್ಕೊಂಡಿರಕ್ಕೆ ಅಲ್ಲಿ ಇದ್ದಾರೆ. ಸೊ ಇವಾಗ ಯಾಕಂದ್ರೆ ದೇವರುಗಳು ಅವ್ರಿಗೂ ಸ್ವಲ್ಪ ಸತ್ವಗುಣದಲ್ಲಿರ್ತಾರೆ, ಅಸುರರುಗಳು ತಮಗುಣದಲ್ಲಿರ್ತಾರೆ, ಅಜ್ಞಾನಲ್ಲೇ ಇರೋದು. ಸೊ ಇವಾಗ 2 ಜನ 2 ಸೈಡು ಆ ವಾಸುಗಿ ಹಾವಣಿ ಇಳಿತಾ ಇದ್ದಾರೆ. ಸೊ ಇಳಿವಾಗ ಆ ಮಂದಾರ ಪರ್ವತ ಇಲ್ಲಿ ಅಲ್ಲಿ ಈ ತರ ಸುತ್ತುತ್ತೆ. ಸೊ ಸುತ್ತುವಾಗ ಏನಾಗುತ್ತೆ, ಇವಾಗ ದೇವೇಂದ್ರನು ಈ ಸೈಡು ಮತ್ತೆ ದೇವರುಗಳು ಎಲ್ಲ ತರ ಸುತ್ತುತ್ತಾ ಇರುವಾಗ ಮೇಲ್ಗಡೆ ಭಗವಂತ ಬಂದು ಆ ಕೈ ಇಟ್ಟು ಅದನ್ನೇ ಸ್ಟಾಪ್ ಮಾಡಿ ಒಂದೇ ಜಾಗದಲ್ಲಿ ಸುತ್ತೋ ತರ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲಾರು ನೋಡ್ತಾ ಇದ್ದಾರೆ, ಬ್ರಹ್ಮ ಶಿವ ಎಲ್ಲರೂ. ಈ ಭಗವಂತ ಒಂದೇ ಟೈಮಲ್ಲಿ ಎಷ್ಟು ಅವತಾರ ತಗೊಂಡು ಈ ತರ ಎಲ್ಲ ಲೋಕಕ್ಷೇಮಕ್ಕೋಸ್ಕರ ಯಾವ ತರ ರಕ್ಷಣೆ ಮಾಡ್ತಾರೆ. ಸೊ ಎಲ್ಲರಿಗೂ ಉತ್ಸಾಹ ಇತ್ತಂತೆ, ದೇವರುಗಳಿಗೂ ಅಸುರರಿಗೂ ಅಷ್ಟು ಉತ್ಸಾಹ ಇತ್ತು. ನಮ್ಗೂ ಅಮೃತ ಸಿಕ್ಕಕ್ಕೋಸ್ಕರ ಭಗವಂತ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ ನೋಡಿ. ಆ ಮಂದಾರ ಪರ್ವತ ಕೆಳಗೇನೂ ಭಗವಂತ ಇದ್ದಾನೆ, ಆ ಮಂದಾರ ಪರ್ವತ ಮೇಲ್ಗಡೆ ಭಗವಂತ ಇದ್ದಾನೆ. ಮಂದಾರ ಪರ್ವತನಿ ಇಲ್ಲಿ ಸುತ್ತಾಡಕ್ಕೆ ಇಳಿಯಕ್ಕೆ ಇಲ್ಲಿರೋ ಸೈಡಲ್ಲಿ ಭಗವಂತ ಕೈ ಇಟ್ಟು ಇಳಿತಾ ಇದ್ದಾನೆ. ಇವಾಗ ಯಾಕಂದ್ರೆ ಚಿಲಿಕಿಸಕ್ ಆಗಲ್ಲ ದೇವರುಗಳಿಗೂ ಅಸುರರುಗಳಿಗೂ. ಇವಾಗ ಭಗವಂತ ಏನ್ ಮಾಡಿದ್ದಾರೆ, ದೇವರ ಒಳಗಡೆನೂ ಹೋಗಿದಾರಂತೆ, ಅಸುರರ ಒಳಗಡೆನೂ ಹೋಗಿದ್ದಾರೆ, ಆ ವಾಸುಗಿ ಒಳಗಡೆ ಹೋಗಿದ್ದಾರೆ, ಆ ಮಂದಾರ ಪರ್ವತ ಒಳಗಡೆ ಹೋಗಿದಾರಂತೆ. ಭಗವಂತನ ವ್ಯಾಪಕ ಎಲ್ಲ ಒಳಗಡೆ ಹೋಗಿ ಭಗವಂತ ಇವಾಗ ಚಿಲಿಕಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತರ ಚಿಲಿಕಿಸುವಾಗ ಆ ವಾಸುಗಿ 1000
ಕಣ್ಣುಗಳೆಲ್ಲ ಇರುತ್ತೆ, 1000 ಬಾಯಿ ಇರುತ್ತೆ. ಸೊ ಅವಾಗ ಅದು ಶ್ವಾಸ ಅಷ್ಟು ಹೊಗೆ ತರ ಬರ್ತಾ ಇದೆ, ಅಷ್ಟು ಬೆಂಕಿ ತರ ಬರ್ತಾ ಇದೆ. ಯಾಕಂದ್ರೆ ಅದಕ್ಕೂ ಆ ವಿಷ ಆಚೆ ಬರ್ತಾ ಇದೆ ಅಲ್ವಾ. ಸೊ ಅವಾಗ ಆ ಬೆಲ್ಲೋಮನ್, ಕಾಲೇಯನ್, ಬಲಿ ಈ ತರ ಇರೋ ಅಸುರರುಗಳ ಅಷ್ಟು ದೃಢಗಾತ್ರವಾಗಿರೋರು, ಅಷ್ಟು ಪರಾಕ್ರಮವಾಗಿರೋ ಅಸುರರುಗಳು ಅವರಿಗೆ ಏನಾಯ್ತಂತೆ, ಇವಾಗ ಅವರೆಲ್ಲ ಮೂರ್ಛೆಯಾಗಿ ಕೆಳಗೆ ಬೀಳ್ತಾ ಇದ್ದಾರೆ. ಅವರ ಶಕ್ತಿಯೆಲ್ಲ ಹೋಗ್ತಾ ಇದೆ, ಶಕ್ತಿಯೆಲ್ಲ ಹೋಗಿ ಅವರೇ ಇವಾಗ ಏನ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ವಾಸುಗಿ ಹತ್ರ ಇಂದು ಈ ತರ ವಿಷ ಆಚೆ ಬರ್ತಾ ಇದೆ. ಇವಾಗ ಭಗವಂತ ನೋಡ್ತಾರೆ. ಓಕೆ, ಇವಾಗ ಅದು ಆ ಪೊಗೆ ಆಗ್ಲಿ, ಆ ವಿಷ ಆಗ್ಲಿ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ದೇವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವರು ವಾಲು ಸೈಡ್ ಇರ್ತಾರೆ. ಮತ್ತೆ ಅಸುರರುಗಳಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ವಾ, ಅವರು ಇಳಿಬೇಕಲ್ವಾ. ಸೊ ಅದಕ್ಕೆ ಭಗವಂತ ಏನ್ ಮಾಡ್ತಾರ, ಅಲ್ಲಿ ಒಂದು ಮಳೆ ಬರೋ ತರ ಮೇಘಗಳು, ಮೋಡಗಳು, ಮತ್ತೆ ಅಲ್ಲಿ ಮಳೆ ಬರುತ್ತೆ, ಒಂದು ಚಿಲ್ಲುಣು ಗಾಳಿ ಬರುತ್ತೆ. ಸೊ ಅದರಿಂದ ಆ ವಿಷ ಎಲ್ಲ ಸ್ವಲ್ಪ ಸೈಡ್ ಹೋಗ್ತಾ ಇದೆ. ಸೊ ಈ ತರ ಆ ಹಾಲಿನ ಸಮುದ್ರಲ್ಲಿ ಅಮೃತಕ್ಕೋಸ್ಕರ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಚಿಲಿಕಿಸ್ತಾ ಇದ್ದಾರೆ. ಆದ್ರೆ ಅದು ಏನ್ ಅಷ್ಟು ಜೋರಾಗಿ ಚಿಲಿಕಿಸಕ್ ಆಗಲ್ಲಂತೆ ಎಲ್ಲರಿಗೂ. ಭಗವಂತ ಏನ್ ಮಾಡ್ತಾನೆ, ಎರಡು ಸೈಡು ಭಗವಂತನೇ ಕೈ ಇಟ್ಟು ಚಿಲಿಕಿಸ್ತಾ ಇದ್ದಾರೆ. ಅಲ್ಲಿ ಮೋಡಗಳು, ಸೊ ಈ ತರ ಎಲ್ಲ ಆಕ್ಚುಲಿ ಭಗವಂತ ನೋಡಕ್ ಯಾವ ತರ ಇದ್ದಾನೆ, ಅವರು ಕಪ್ಪಾಗಿದ್ದಾರೆ, ಏನೋ ಮೋಡ ತರ ಇರುತ್ತಂತೆ. ಆ ಯೆಲ್ಲೋ ಕಲರು ಡ್ರೆಸ್ಸು, ಭಗವಂತನ ಕಿವಿಯಲ್ಲಿ ಏನಿರುತ್ತೆ, ಕುಂಡಲಗಳು ಇರುತ್ತೆ, ಅದು ಏನೋ ಜುಳಿಸುತ್ತಂತೆ. ಭಗವಂತನ ಕೇಶಗಳು ಅಷ್ಟು ಕರ್ಲಿ ಕರ್ಲಿ ಹೇರ್ ಆಗಿರುತ್ತಂತೆ. ಭಗವಂತ ಹಾಕೊಂಡಿರೋ ಆ ವನಮಾಲೆ, ಭಗವಂತ ಕಣ್ಣು ಕಮಲದ ಹೂ ತರ ಇರುತ್ತಂತೆ. ಸೊ ಆ ತರ ಇರೋ ಆ ಭಗವಂತ ಕೈಯಲ್ಲಿಟ್ಟು ಈ ತರ ಆ ವಾಸುಗಿನ ಎರಡು ಸೈಡ್ ಇಟ್ಕೊಂಡು ಅವರೇ ಆ ಮಂದಾರ ಪರ್ವತನಿ ಚಿಲಿಕಿಸ್ತಾ ಇದ್ದಾರೆ. ಚಿಲಿಕಿಸುವಾಗ ಅಲ್ಲಿ ಫಸ್ಟು ಭಗವಂತನ ನೋಡಕ್ ಯಾವ ತರ ಇದೆ ಅಂದ್ರೆ, ಒಂದು ಬ್ಲೂ ಕಳ್ಳು, ನೀಲ ಕಳ್ಳು, ಅದು ಏನೋ ಚಿಲಿಕಿಸೋ ತರ ಕಾಣಿಸ್ತಂತೆ. ಅಷ್ಟು ಪಳಪಳಾನಿದಾರಂತೆ ಭಗವಂತ, ಅಷ್ಟು ಚೆನ್ನಾಗಿದೆ ಭಗವಂತ ನೋಡಕ್ಕೆ. ಆ ಭಗವಂತನೇ ಎಲ್ಲರೂ ಚಿಲಿಕಿಸೋದು ಬಿಟ್ಟು ಆ ಭಗವಂತನೇ ಸೌಂದರ್ಯನೇ ನೋಡ್ತಾ ಇದ್ದಾರಂತೆ. ಆಹಾ, ಅವ್ರ ಕರ್ಲಿ ಹೇರ್ ಯಾವ ತರ ಇಲ್ಲಿ ಅಲ್ಲಿ ಹೋಗ್ತಾ ಇದೆ, ಆಹಾ ಅವರು ಕೂದಲು ಯಾವ ತರ ಮುಂದೆ ಹಿಂದೆ ಹೋಗ್ತಾ ಇದೆ, ಮತ್ತೆ ಆಹಾ ಆ ಭಗವಂತನ ಕೈ ಭುಜಬಲ ಪರಾಕ್ರಮವಾಗಿ ಯಾವ ತರ ಇದ್ದಾರೆ. ಸೊ ಈ ತರ ಎಲ್ಲರೂ ಹೇಳ್ತಾ ಇದ್ದಾರಂತೆ. ಮತ್ತೆ ಅಲ್ಲಿ ಬಂದು ಈ ತರ ಹಾಲಿನ ಸಮುದ್ರ ಚಿಲಿಕಿಸ್ತಾ ಇರೋದಿಂದು ಆ ನೀರ್ ಒಳಗಡೆ ಜಾಸ್ತಿ ಮೀನು ಮಚ್ಚಗಳೆಲ್ಲ ಇರುತ್ತಲ್ವಾ, ಸುರ ಮಚ್ಚಗಳು, ಮತ್ತೆ ಆಮೆಗಳು, ಹಾವುಗಳು ಏನೇನೋ ಇರುತ್ತಲ್ವಾ, ಅದಕ್ಕೆಲ್ಲ ಭಯ ಆಗ್ತಾ ಇದೆ. ಏನಪ್ಪ ಇದು, ನಮ್ ಜಾಗ ಈ ತರ ಏನಾಗ್ತಾ ಇದೆ. ಯಾಕಂದ್ರೆ ನೀರ್ ಒಳಗಡೆ ತಿಮಿಂಗಲಗಳೆಲ್ಲ ಇರುತ್ತೆ ಅಲ್ವಾ, ನೀರ ಆಣೆಗಳು, ತಿಮಿಂಗಲಗಳು, ಮತ್ತೆ ಮೊಸಳೆಗಳು, ದೊಡ್ಡ ದೊಡ್ಡ ಮಚ್ಚಗಳು, ಮೀನುಗಳೆಲ್ಲ ಇರುತ್ತಲ್ವಾ. ಸೊ ಅದಕ್ಕೆಲ್ಲ ಭಯ ಆಗ್ತಾ ಇದೆ ಅಂತೆ, ಏನ್ ನಡೀತಾ ಇದೆ. ಯಾಕಂದ್ರೆ ಸಮುದ್ರವ ಇಲ್ಲಿ ಅಲ್ಲಿ ಚಿಲ್ಕಿಸೋ ತರ ಆಗುತ್ತಲ್ವಾ. ಸೊ ಈ ತರ ಆಗುವಾಗ ಅಲ್ಲಿ ಫಸ್ಟ್ ಏನ್ ಬರ್ತಾ ಇದೆ, ಹಾಲ ವಿಷ, ಹಾಲ ವಿಷ, ಭಯಂಕರವಾದ ವಿಷ ಆಚೆ ಬರುತ್ತಂತೆ. ಫಸ್ಟ್ ಬರೋದೇ ಅದೇ, ಯಾಕಂದ್ರೆ ಕೆಳಗೆಂದು ಮೇಲ್ಗಡೆ ಬರುತ್ತಲ್ವ, ಫಸ್ಟ್ ಬರೋದೇ ಅದೇ. ಸೊ ಆ ವಿಷ ಅಷ್ಟು ಭಯಂಕರವಾಗಿರುತ್ತೆ. ದೇವರುಗಳು, ಯಾಕಂದ್ರೆ ಭಗವಂತ ಆಲ್ರೆಡಿ ಹೇಳಿದಾರಲ್ವಾ, ನನ್ ಭಕ್ತ ವೈಷ್ಣವನ ಮೆದಾಶಂಭು, ಫಸ್ಟ್ ವೈಷ್ಣವರ ಶಿವ.
ಸೊ ಅವ್ರಿಗೂ ಸ್ವಲ್ಪ ಗ್ಲೋರೀಸ್ ಕೊಡಬೇಕು ಅಂತ ಭಗವಂತ ಆಲ್ರೆಡಿ ಹೇಳಿದ್ದಾರೆ, ವಿಷ ಬಂದ್ರೆ ಶಿವ ನೀವು ಕುಡಿದು ಬಿಡಿ. ಸೊ ಇವಾಗ ಸದಾಶಿವ ಅವರ ಹತ್ರ ಕೇಳ್ತಾರೆ. ಭಗವಂತ ಸದಾಶಿವ ಏನ್ ಮಾಡ್ತಾರೆ, ಅವ್ರಿಗೆ ಏನ್ ಭಯವೇ ಇಲ್ಲ, ಸ್ಟ್ರೈಟ್ ಹೋಗ್ತಾರೆ, ಆ ಹಾಳ ವಿಷಾನಿ ಎತ್ತಿ ಕುಡಿಯೋಕ್ಕೂ ಶುರು ಮಾಡ್ಬಿಡ್ತಾರೆ. ಸೊ ಈ ತರ ಕುಡಿಯುವಾಗ ಏನಾಗುತ್ತೆ, ಯಾಕಂದ್ರೆ ಲೋಕಕ್ಷೇಮಕ್ಕೋಸ್ಕರ ಎಲ್ಲರಿಗೂ ಒಳ್ಳೇದು ಮಾಡಕ್ಕೋಸ್ಕರ ಆ ಕೈಲಾಸ ಪರ್ವದಲ್ಲಿ ಇರೋ ಆ ಭಗವಂತ ಯಾರು, ಶಿವ, ಅವ್ರು ಬಂದು ಕುಡಿಯೋಕ್ಕೂ ಶುರು ಮಾಡ್ತಾರೆ. ಅವಾಗ ಭವಾನಿ ಅವ್ರ ಹೆಂಡತಿ, ಇದೇನಪ್ಪ ಇದು, ನಮ್ಮ ಯಜಮಾನ್ರು ವಿಷ ಕುಡಿತಾ ಇದ್ದಾರೆ, ಅವರಿಲ್ಲ ಅಂದ್ರೆ ನಮ್ಮ ಜೀವನ ಏನಾಗುತ್ತೆ. ಸೊ ಈ ತರ ಅವ್ರಿಗೂ ಸ್ವಲ್ಪ ಭಯ ಆಗುತ್ತೆ. ಇವಾಗ ಪ್ರಜಾಪತಿಗಳೆಲ್ಲ ಬೇಡ್ಕೊಳ್ತಾ ಇದ್ದಾರೆ, ಓ ದೇವರುಗಳು ಇಂದು ಶ್ರೇಷ್ಠವಾದ ದೇವರೇ, ಮಹಾದೇವರೇ, ಇವಾಗ ಆ ಹಾಲ ವಿಷ ನೀವು ಕುಡ್ದಿಲ್ಲ ಅಂದ್ರೆ ಏನಾಗುತ್ತೆ, ಇಲ್ಲಿರೋ ಎಲ್ಲಾ ಜೀವರಾಶಿ ತೀರೋಗುತ್ತೆ. ಸೊ ಎಲ್ಲಾ ಜೀವರಾಶಿ ಚೆನ್ನಾಗಿರ್ಬೇಕಂದ್ರೆ ನೀವೇನ್ ಮಾಡಬೇಕು, ಆ ಹಾಲ ವಿಷಾನಿ ನೀವು ಕುಡಿಬೇಕು. ಸೊ ಅದಕ್ಕೆ ನಿಮ್ಮ ಹತ್ರ ನಾವು ಬೇಡ್ಕೊಳ್ತಾ ಇದೀವಿ, ದಯವಿಟ್ಟು ಅದನ್ನೇ ಕುಡ್ದ್ಬಿಡಿ. ಸೊ ಲೋಕಕ್ಷೇಮಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಸರಿ ಓಕೆ ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ. ಇವಾಗ ಯಾಕಂದ್ರೆ ಶಿವ ಬಂದು ಅಶ್ವತೋಷು, ಬೇಗ ಅವ್ರನ್ನ ಬಂದು ಖುಷಿ ಮಾಡಕ್ಕಾಗತ್ತೆ. ಸೊ ಈ ತರ ಯಾರಾದ್ರು ಬಂದು ರಿಕ್ವೆಸ್ಟ್ ಮಾಡಿದರೆ, ಬೇಡ್ಕೊಂಡಿದ್ರೆ ಏನ್ ಮಾಡ್ತಾರೆ, ಅವರು ಓಕೆ ಹೇಳ್ಬಿಡ್ತಾರೆ ಅಲ್ವಾ. ಸೊ ಆ ತರ ಅವರು ಓಕೆ, ನಾವು ಬಂದು ಅದು ಕುಡಿದು ಬಿಡ್ತೀನಿ. ಸೊ ಈ ತರ ಆ ಭಗವಂತ ಅನುಗ್ರಹ ಇಂದು ಇಲ್ಲಿ ಬಂದು ಶಿವ ಏನ್ ಮಾಡ್ತಾರೆ, ಯಾಕಂದ್ರೆ ಈ ಎಲ್ಲಾ ತೀರ್ಮಾನ ಮಾಡೋದು ಯಾರು ಅಂದ್ರೆ ದೇವೋತ್ತಮ ಪರಮ ಪುರುಷ, ಯಾಕಂದ್ರೆ ಅವರೇ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋರು. ಆ ಭಗವಂತನ್ನೇ ಇಲ್ಲಿ ಅವರು ಸತ್ವಗುಣಲ್ಲಿ ವಿಷ್ಣು ರೂಪಲ್ಲಿ, ರಜೋಗುಣಲ್ಲಿ ಬ್ರಹ್ಮ ರೂಪಲ್ಲಿ, ತಮೋಗುಣಲ್ಲಿ ಶಿವ ರೂಪಲ್ಲಿ ಭಗವಂತನ್ನೇ ಬರ್ತಾರೆ. ಸೊ ಇವಾಗ ಪ್ರಜೆಗಳಿಗೊಂದು ಪ್ರಾಬ್ಲಮ್ ಅಂದ್ರೆ ಈ ತರ ಶಿವ ಬಂದು ಕುಡಿಬೋದು ಅಲ್ವಾ. ಯಾಕಂದ್ರೆ ಎಲ್ಲಾ ಕಾರಣವಾಗಿ ಇರೋನು ಯಾರು ಅಂದ್ರೆ ಆ ದೇವೋತ್ತಮ ಪರಮ ಪುರುಷ, ಸ್ವಯಂಪ್ರಕಾಶನವನು. ಅಷ್ಟೊಂದು ಕೆಲಸ ಭಗವಂತ ಮಾಡಕ್ಕಾಗುತ್ತೆ. ಸೊ ಆ ಭಗವಂತನ ಅನುಗ್ರಹ ಇಂದು ಇಲ್ಲಿ ದೇವರುಗಳು ಪ್ರಾರ್ಥನೆ ಮಾಡಿದಾರಲ್ವಾ, ಸೊ ಅದಕ್ಕೆ ಅವರು ಇಲ್ಲಿ ಕುಡಿಯಕ್ಕೆ ಶುರು ಮಾಡ್ತಾರೆ. ಸೊ ಶುರು ಮಾಡುವಾಗ ಆಕ್ಚುಲಿ ಅಲ್ಲಿ ಬಂದು ಈ ಭೌತಿಕ ಸೃಷ್ಟಿಗಳು, ಉಯಿರ್ ಶಕ್ತಿಗಳು, ಮತ್ತೆ ಇಂದ್ರಿಯಗಳು, ಪಂಚಭೂತಗಳು, 3 ಗುಣಗಳು, ಮಹಾತತ್ವಗಳು, ಸೊ ಎಲ್ಲ ನಿತ್ಯ ಕಾಲ, ಸೊ ಈ ತರ ಎಲ್ಲವಾಗಿ ಇರೋದು ಯಾರು, ಭಗವಂತನೇ. ಆ ತರ ಇರೋ ಆ ಭಗವಂತನ ಅನುಗ್ರಹ ಇಂದು ಏನ್ ಮಾಡ್ತಾರೆ, ಇವರದು ಕುಡಿಯಕ್ಕೆ ಶುರು ಮಾಡ್ತಾರೆ. ಆಕ್ಚುಲಿ ಇವ್ರು ಮಾತ್ರ ಅದು ಕುಡಿಯಲ್ಲ, ಕುಡಿದ್ಬಿಟ್ಟು ಮತ್ತೆ ಇರೋ ಜಂತುಗಳು ಯಾರು, ಹಾವುಗಳು, ಜೇಲು, ಸ್ಕಾರ್ಪಿಯೋ, ಸೊ ಅದೆಲ್ಲ ಅದಿಂದು ತಗೊಂಡ್ಬಿಡ್ತಂತೆ ಸ್ವಲ್ಪ ಸ್ವಲ್ಪ, ಯಾಕಂದ್ರೆ ಅದಕ್ಕೆಲ್ಲ ವಿಷ ಬೇಕಲ್ವಾ. ಸೊ ಅದೆಲ್ಲ ತಗೊಂಡ್ಬಿಡುತ್ತೆ. ಯಾಕಂದ್ರೆ ಭಗವಂತನ್ನೇ ಇಲ್ಲಿರೋ ಎಲ್ಲಾ ರೂಪವಾಗಿ, ವಿರಾಟ್ ರೂಪವಾಗಿರೋದು ಭಗವಂತನ್ನೇ. ಇಲ್ಲಿರೋ ಎಲ್ಲಾ ವಸ್ತುಗಳು, ಯಾಕಂದ್ರೆ ಅದು ಒಳಗಡೆ ಹಾಕಿರೋ ಆ ಮೂಲಿಗೆ ಔಷಧಗಳು, ಬಳ್ಳಿಗಳು, ತರಕಾರಿಗಳು, ಎಲ್ಲಾ ರೂಪವಾಗಿ ಇರೋದು ಯಾರು, ಆ ಭಗವಂತನ್ನೇ. ಸೊ ಅದಕ್ಕೆ ಅಲ್ಲಿ ಚಿಲಿಕಿಸುವಾಗ ಒಂದೊಂದಾಗ ಆಚೆ ಬರ್ತಾ ಇದೆ. ಇವಾಗ ಫಸ್ಟ್ ಏನು, ಹಲ ವಿಷ ಆಚೆ ಬಂದಿದೆ. ಇಲ್ಲಿ ಬಂದು ಭಗವಂತನ್ನೇ ಪ್ರಾರ್ಥನೆ ಮಾಡ್ತಾರೆ, ಪುರುಷ ಅಕೋರ ಸತ್ಯೋಜಾತ
ವಾಮನ ದೇವ, ಈಶಾನ. ಸೊ ಈ ತರ ಮಂತ್ರಗಳಿಂದು ಶಿವಾನಿ ಹೊಗಳ್ತಾ ಇದ್ದಾರೆ. ಯಾಕಂದ್ರೆ ಅವರೇ ಇಲ್ವಾ ವಿವಾಹ ಕುಡಿಬೇಕು ಅದಕ್ಕೆ. ಸೊ ಆಕ್ಚುಲಿ ಅದನ್ನ ನೋಡಕ್ಕೆ ನಮ್ಗೆ ಬೇಜಾರಾಗುತ್ತೆ. ಅಷ್ಟೊಂದು ಹಾಲ ವಿಷ ಅಂದ್ರೆ ನೋಡ್ಕೊಳ್ಳಿ, ಅಷ್ಟೊಂದು ಭಯಂಕರವಾದ ವಿಷಾನಿ ಇವಾಗ ಶಿವ ಬಂದು ಕುಡಿಯೋಕೆ ಶುರು ಮಾಡ್ತಾರೆ. ಆಮೇಲೆ ಏನಾಗುತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಸೊ ಈ ನೀರಿಲಿರೋ ಮಿರುಗಗಳು, ಮೀನು, ಸುರಾ ಮೀನು, ಆಮೇಲೆ ಟಾಟಾಯ್ಸು, ಹಾವುಗಳು, ತಿಮಿಂಗಿಲಗಳು, ಅದೆಲ್ಲ ಭಯ ಆಗ್ತಾ ಇರುತ್ತೆ. ಸೊ ಆವಾಗ ಅಲ್ಲಿ ಹಾಲ ವಿಷ ಆಚೆ ಬಂದ್ಬಿಡುತ್ತೆ. ಸೊ ಹಾಲ ವಿಷ ಬಂದ ಮೇಲ್ಗಡೆ ಏನಾಗುತ್ತೆ, ಪೂರ್ತಿ ಎಲ್ಲ ದಿಕ್ಕಲ್ಲಿ ಅದು ಹೋಗುತ್ತೆ. ಯಾಕಂದ್ರೆ ಅಷ್ಟು ಭಯಂಕರವಾದ ವಿಷ ಅದು. ಇವಾಗ ಚಿಲಿಕಿಸುವಾಗ ಏನಾಗುತ್ತೆ, ಕೆಳಗಿಂದು ಫಸ್ಟ್ ಬರೋದೇ ಹಾಲ ವಿಷ ಬಂದ್ಬಿಟ್ಟಿದೆ. ಇವಾಗ ದೇವೋತ್ತಮ ಪರಮ ಪುರುಷ ಆಲ್ರೆಡಿ ಏನ್ ಹೇಳಿದ್ದಾರೆ, ಆ ಥರ ಹಾಲ ವಿಷ ಬರುತ್ತೆ, ಅದು ಬಂದು ಶಿವ ಸ್ವೀಕಾರ ಮಾಡ್ಕೊಳ್ತಾರೇನೋ. ಬಟ್ ಇವಾಗ ಎಲ್ಲರೂ ನೋಡ್ತಾರೆ, ಅಯ್ಯೋ ಇದೇನಪ್ಪ ಇಷ್ಟು ಭಯಂಕರವಾಗ ಹಾಲ ವಿಷ ಆಚೆ ಬಂದಿದೆ. ಯಾಕಂದ್ರೆ ಅಲ್ಲಿರೋ ಎಲ್ಲರೂ ಭಯ ಪಡ್ತಾರೆ. ಸೊ ಶಿವ ನೋಡ್ತಾ ಇದ್ದಾರೆ, ಶಿವ ಬಂದು ಭವಾನಿನಿ ನೋಡ್ತಾರೆ. ಯಾಕಂದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟು ಹೆಂಡತಿ ಹತ್ರ ಕೇಳ್ಬೇಕಲ್ವಾ. ಸೊ ಅದಕ್ಕೆ ಹೆಂಡತಿನಿ ನೋಡ್ತಾ ಇದ್ದಾರೆ. ಅಲ್ಲಿರೋ ಪ್ರಜಾಪತಿಗಳು ಮತ್ತೆ ಎಲ್ಲರೂ ಭಯ ಪಡ್ತಾರೆ. ಯಾಕಂದ್ರೆ ಅದು ಈ ಎಲ್ಲಾ ಲೋಕಲ್ಲಿ ಮೇಲ್ಗಡೆ ಇರೋ ಲೋಹ, ಮಧ್ಯ ಲೋಹ, ಕೆಳಗೆ ಇರೋ ಲೋಹ, ಎಲ್ಲಾ ಲೋಹನ ನಾಶ ಮಾಡ್ಬಿಡುತ್ತೆ. ಆ ತರ ಇದೆ ಅಂತ ಹಾಲ ವಿಷ. ಸೊ ಎಲ್ಲಾ ಜಾಗಕ್ಕೂ ಅದು ಸ್ಪ್ರೆಡ್ ಆಗ್ತಾ ಇದೆ. ಸೊ ಇವಾಗ ಎಲ್ಲರೂ ಬಂದು ಭಯ ಪಡ್ತಾ ಇದ್ದಾರೆ. ಇವಾಗ ಶಿವನ ಹತ್ರ ಬೇಡ್ಕೊಳ್ತಾ ಇದ್ದಾರೆ, ಸ್ವಾಮಿ. ಯಾಕಂದ್ರೆ ಭಗವಂತನ ಸತ್ವಗುಣ ರೂಪವೇ ಯಾರು, ವಿಷ್ಣು. ಆ ಭಗವಂತನ ರಜೋಗುಣ ರೂಪ ಬ್ರಹ್ಮ, ಆ ಭಗವಂತನ ತಮೋಗುಣ ರೂಪ ಶಿವ ಅಲ್ವಾ. ಸೊ ಆ ತರ ಇವಾಗ ಶಿವ ನೀವೇ ಅಲ್ವಾ ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು. ಸೊ ಯಾಕಂದ್ರೆ ಆಲ್ರೆಡಿ ಭಗವಂತ ಹೇಳಿದಾರಲ್ವಾ. ಯಾಕಂದ್ರೆ ಈ ಭೌತಿಕ ಸೃಷ್ಟಿ ಯಾವ ತರ ಆಗಿದೆ, ಆ ಭಗವಂತನ ರೂಪ ಇಂದು. ಸೊ ಇಲ್ಲಿರೋ ಎಲ್ಲಾ ಜೀವರಾಶಿಗಳು, ಎಲ್ಲ ಇಂದ್ರಿಯಗಳು, ಪಂಚಭೂತಗಳು, ಮೂರು ಗುಣಗಳು, ಮಹಾತತ್ವಗಳು, ಸೊ ಈ ತರ ಎಲ್ಲ ಸೇರಿ ಈ ತರ ಸೃಷ್ಟಿ ಆಯ್ತು. ಎಲ್ಲ ರೂಪಗಳು ಎಲ್ಲ ಬಂದಿದೆ. ಆದ್ರೆ ಇವಾಗ ಈ ಆಲಹಾಳ ವಿಷದಿಂದ ಏನಾಗುತ್ತೆ, ಎಲ್ಲರಿಗೂ ನಾಶ ಆಗ್ಬಿಡ್ತಾರೆ. ಓ ಭಗವಂತ, ನೀವ್ ಬಂದು ದಯವಿಟ್ಟು ನೀವು ಸ್ವೀಕಾರ ಮಾಡ್ಕೊಡ್ಲಿ. ಇದು ಇಲ್ಲಿರೋ ಸಮುದ್ರಗಳಾಗಲಿ, ಬೆಟ್ಟಗಳಾಗಲಿ, ಎಲ್ಲಾ ಜಾಗನೇ ನಾಶ ಮಾಡ್ಬಿಡುತ್ತೆ. ಸೊ ಅದಕ್ಕೆ, ಯಾಕಂದ್ರೆ ನೀವು ಭಗವಂತನ ಗುಣ ಅವತಾರ, ಭಗವಂತನ ಗುಣ ಅವತಾರ ಅಲ್ವಾ ಶಿವ. ಸೊ ಭಗವಂತನ ಗುಣ ಅವತಾರ ನೀವು. ಸೊ ನೀವೇ ಇವಾಗ ರಕ್ಷಣೆ ಮಾಡಬೇಕು. ಸೊ ಈ ತರ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀವು ತಮೋ ಗುಣಕ್ಕೂ ಅಧಿಪತಿ. ನಿಮ್ಗೂ ಕೋಪ ಬಂದ್ರೆ ಮೂರೋ ಕಣ್ಣು ಓಪನ್ ಮಾಡಿ ಎಲ್ಲಾನೇ ನಾಶ ಮಾಡಿಬಿಡ್ತೀರ. ಅಷ್ಟೊಂದು ಶಕ್ತಿ ನಿಮ್ಮ ಹತ್ರ ಇದೆ. ಓ ಶಿವ, ನೀವು ಬಂದು ಇವಾಗ ಎಲ್ಲರನ್ನೇ ರಕ್ಷಣೆ ಮಾಡೋದು ನಿಮ್ ಕೈಯಿಂದೇ ಇರುತ್ತೆ. ಯಾಕಂದ್ರೆ ಆ ದಕ್ಷ ಯಜ್ಞ ಮಾಡುವಾಗ ನೀವು ಎಷ್ಟು ವಿನಮ್ರತೆಯಾಗಿ ಇದ್ರು. ಸೊ ಆ ತರ ಎಷ್ಟೋ ಅಸುರರುಗಳನ್ನ ನೀವು ನಾಶ ಮಾಡಿದೀರ. ಇವಾಗ ಆಕ್ಚುಲಿ ಕೆಲವರು ನಿಮ್ ಮೇಲ್ಗಡೆ ತಪ್ಪಾಗ ಪ್ರಚಾರ ಮಾಡ್ತಾರೆ. ಏನ್ ಪ್ರಚಾರ ಮಾಡ್ತಾರೆ ಗೊತ್ತಾ, ನೀವು ಬಂದು ಯಾವಾಗ ಇಂದ್ರ ತೃಪ್ತಿಲಿ ಇರೋರು, ಯಾವಾಗ ನೀವು ಬಂದು ಉಮಾದೇವಿ ಜೊತೆಲೇ ಇರೋರು, ಆ ಉಮಾದೇವಿ ಜೊತೆಲೆ ಕಾಮ ಇಚ್ಛೆಯಲ್ಲಿ ಇರ್ತೀರಾ. ಸೊ ಇಲ್ಲಂದ್ರೆ ಕೆಲವ್ರು ಏನ್ ಹೇಳ್ತಾರೆ, ನೀವು ಯಾವಾಗ
ಇಡುಗಾಡು, ಸೊ ಸುಡುಗಾಡ ಇಡುಗಾಡು. ಸೊ ಆ ಜಾಗಲ್ಲಿ ಯಾವಾಗ ನೀವು ಬಂದು ಇರ್ತೀರಾ. ಸೊ ಈ ಥರ ಎಲ್ಲ ಹೇಳ್ತಾರೆ. ನಿಮ್ಗೆ ಯಾವಾಗ ಅಸೂಯೆ ಇರುತ್ತೆ ಬಟ್ ಸೊ ಈ ಥರ ಎಲ್ಲ ನೀವು ಬಂದು ಸ್ವಲ್ಪ ನಿಮ್ಗೆ ನಾಚಿಕೆ ಇಲ್ಲ, ಸೊ ಈ ಥರ ಎಲ್ಲ ಹೇಳ್ತಾರೆ. ಆದರೆ ಈ ಥರ ಪರಿಸ್ಥಿತಿ ಇಲ್ಲಿ ಆ್ಯಕ್ಚುಲಿ ಈ ಲೋಕಲ್ಲಿರೋ ಎಲ್ಲ ಜೀವರಾಶಿಗಳು ಎಲ್ಲ ಅದು ಒಂದೇ ಜಾಗದಲ್ಲಿರೋದು ಓಡಾಡೋ ಎಲ್ಲ ಜೀವರಾಶಿಗಳು ಏನಾಗುತ್ತೆ ಇವಾಗ ನಾಶ ಆಗ್ಬಿಡುತ್ತೆ. ಎಲ್ಲ ನಾಶ ಆದ್ಮೇಲೆ ಮತ್ತೆ ಏನು ಮಾಡೋದು? ಅದಕ್ಕೆ ದಯವಿಟ್ಟು ನೀವೇನು ಮಾಡಿ, ಇದು ಸ್ವೀಕಾರ ಮಾಡಿ ನೋಡಿ. ಎಲ್ಲವೇ ಏನಾಗುತ್ತಂತೆ ಪೂರ್ತಿ ಎಲ್ಲ ಕಪ್ಪಾಗ್ತಾ ಇದೆ. ಆ ಹಾಳ ವಿಷ ಆ ಥರ ಎಲ್ಲ ಜಾಗನೂ ಸ್ಪ್ರೆಡ್ ಆಗ್ತಾ ಇದೆ. ಸೊ ನೀವು ಬಂದು ಲೋಕಕ್ಷೇಮಕ್ಕೋಸ್ಕರ ನೀವು ಇದ ಸ್ವೀಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಶಿವ ಇದು ಇವಾಗ ಲೋಕಲ್ಲಿರೋ ಎಲ್ಲಾ ಜೀವರಾಶಿಗೋಸ್ಕರ ಉದ್ಧಾರ ಮಾಡ್ಬೇಕಲ್ವಾ. ಯಾಕಂದ್ರೆ ಶಿವವೇ ಬಂದು ಅಶ್ವತೋಷ್, ಯಾಕಂದ್ರೆ ಅವರು ಬೇಗ ತೃಪ್ತಿ ಆಗೋರು. ಅದಕ್ಕೆ ಭಗವಂತನಿಗೂ ಅಶ್ವತೋಷನ್ ಹೆಸರು, ಯಾರಿಗೂ ಶಿವಕ್ಕೂ. ಸೊ ಬಟ್ ಇವಾಗ ನೀವು ಬೇಗ ತೃಪ್ತಿಯಾಗಿ ಎಲ್ಲ ಹಸುರರಿಗೂ ವರ ಕೊಟ್ಬಿಡ್ತೀರ. ಇವಾಗ ಲೋಕಲ್ಲಿ ಇರೋ ಎಲ್ಲಾ ಜೀವರಾಶಿಗಳು ಇವಾಗ ಎಷ್ಟೊಂದು ದುಃಖ ಬಂದ್ಬಿಟ್ಟಿದೆ ಸ್ವಾಮಿ, ನೀವು ಬಂದು ದಯವಿಟ್ಟು ಇದು ನೀವು ಸ್ವೀಕಾರ ಮಾಡಿ ಕೇಳ್ತಾರೆ. ಇವಾಗ ಶಿವಾಕಿ ಏನ್ ಮಾಡೋದೇ ಗೊತ್ತಿಲ್ಲ. ತುರಂತ ಅವರ ಹೆಂಡತಿ ಭವಾನಿನಿ ನೋಡ್ತಾರ, ಪಾರ್ವತಿ ದೇವಿನ ನೋಡ್ತಾರೆ. ಅಯ್ಯೋ ಈ ವಿಷ ಪೂರ್ತಿ ಲೋಕಲ್ಲಿರೋ ಎಲ್ಲಾ ಜೀವರಾಶಿ ನಾಶ ಆಗುತ್ತೆ, ಎಲ್ಲ ಜೀವರಾಶಿಗಳಿಗೂ ಅಷ್ಟೊಂದು ಅಪಾಯ ಬಂದ್ಬಿಟ್ಟಿದೆ. ನಾವು ಇದು ಸ್ವೀಕಾರ ಮಾಡಿಲ್ಲ ಅಂದ್ರೆ ಮತ್ತೆ ಯಾರೇ ಇಲ್ಲಿ ಇರಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಇದು ಸ್ವೀಕಾರ ಮಾಡಬೇಕು, ನೀವು ಬಂದು ಅನುಮತಿ ಕೊಡಿ ಕೇಳ್ತಾರೆ. ಸೊ ಈ ತರ ಅನುಮತಿ ಕೊಡಿ ಅಂತ ಕೇಳುವಾಗ ಭವಾನಿ ಏನ್ ಮಾಡ್ತಾರೆ, ಇವಾಗ ಯಜಮಾನ್ರಿ ನೋಡೋದ ಇಲ್ಲಾಂದ್ರೆ ಲೋಕಲ್ಲಿರೋ ಎಲ್ಲಾ ಜೀವರಾಶಿಗಳು ನೋಡೋದ ಇಲ್ವಾ? ಅವರು ತಾಯಿ ಅಲ್ವಾ. ಸೊ ಎಲ್ಲಾ ಜೀವರಾಶಿಗಳು ಹೋದ್ಮೇಲೆ ನಾವು ಇರಕ್ಕಾಗತ್ತಾ? ಸೊ ಅದಕ್ಕೆ ಸರಿ ಓಕೆ ಸ್ವಾಮಿ ನೀವು ಬಂದು ಸ್ವೀಕಾರ ಮಾಡಿ ಹೇಳ್ಬಿಡ್ತಾರೆ. ಸೊ ಅಷ್ಟು ಬೇಗ ಆ ಶಂಕರನು ಶಿವ ಏನ್ ಮಾಡ್ಬಿಡ್ತಾರಂತೆ, ಆ ಹಾಳ ವಿಷಾನಿ ಎತ್ತಿ ಅವರು ಅವರ ಕೈಯಿಂದ ಎಲ್ಲಾ ಹಾಳ ವಿಷಾನಿ ಒಂದೇ ಸಮಯಲ್ಲಿ ಅವರ ಕೈಯಲ್ಲಿ ಎತ್ಕೊಂಡ್ಬಿಡ್ತಾರಂತೆ. ಎತ್ಕೊಂಡ್ಬಿಟ್ಟು ಅವರು ಕುಡಿತಾರೆ. ಕುಡಿಯುವಾಗ ಅವರು ನೆಕ್ಕು ನೀಲಕಂಡ ಆ ಕಂಡಲ್ಲೇ ನಿಲ್ಸಿಬಿಟ್ಟಿದೆ. ಆ ವಿಷ ಎಲ್ಲಿ ಕಂಡಲ್ಲಿ ಅಲ್ಲಿ ಸ್ಟಾಪ್ ಆಯಿತು. ಸೊ ಅದಕ್ಕೆ ಅವರಿಗೂ ನೀಲಕಂಡ అని ಹೆಸರು. ಸೊ ಈ ತರ ಶಿವನ ಕರುಣೆಯಿಂದ ಇವಾಗ ವಿಷ ಎಲ್ಲ ಏನಾಯ್ತು ಅವರು ಕುಡಿದು ಬಿಟ್ಟಿದ್ದಾರೆ. ಆಕ್ಚುಲಿ ಅವರು ಕುಡಿದಿದ ಅಲ್ಲಿ ಪೂರ್ತಿ ಆ ಹಾಲಿನ ಸಮುದ್ರಲ್ಲಿ ಆ ಬ್ಲ್ಯಾಕ್ ಆಗ ಇತ್ತಲ್ವಾ ಹಾಳ ವಿಷ ಎಲ್ಲ ಒಂದೇ ಟೈಮಲ್ಲಿ ಕೈಲೆತ್ತ ಅವರು ಕುಡಿದು ಬಿಟ್ಟಿದ್ದಾರೆ. ಬಟ್ ಏನಾಯ್ತು ಇವಾಗ ಅವರು ನೀಲಕಂಡರಾಗಿ ಬಿಟ್ಟಿದ್ದಾರೆ ಅದಿಂದು. ಬಟ್ ಇವರು ಕುಡಿಯುವಾಗ ಆ ಕೈಯಿಂದ ಸ್ವಲ್ಪ ಕೆಳಗೆ ಚೆಲ್ಲಿಸ್ಬಿಟ್ಟಿದೆ. ಸೊ ಆ ಕೆಳಗೆ ಚೆಲ್ಲಿದೆ ಅಲ್ವಾ, ಸೊ ಅದೆಲ್ಲ ಯಾರು ವೆರಿ ಲಿಟಲ್ ಡ್ರಾಪ್ಸ್. ಓಕೆ, ಸೊ ಆ ಡ್ರಾಪ್ಸ್ ಆಫ್ ವಿಷ, ಹಾಳ ವಿಷಾನಿ ಹಾವುಗಳು, ಜೇಲುಗಳು, ಮತ್ತೆ ವಿಷ ಪಕ್ಷಿಗಳು, ಮತ್ತೆ ವಿಷ ವೃಕ್ಷ, ಸೊ ಆದ್ಮೇಲೆಲ್ಲ ಆಯ್ತು. ಸೊ ಇವಾಗ ಪೂರ್ತಿ ಇವರು ಶಿವ ಕುಡಿದು ಬಿಟ್ಟಿದ್ದಾರೆ. ಸ್ವಲ್ಪ ಅದ ಮೇಲ್ಗಡೆ ಹಾಗೆ ಅದಕ್ಕೆಲ್ಲವೂ ವಿಷ ಹೋಯ್ತು. ಇವಾಗ ನಮಗೂ 7th ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಓಕೆ, ಹರೇ ಕೃಷ್ಣ.